ಇದು ಒಂದು ಲಾಕರ್ ಇದು ಇದು ಹಿಂಗೆ ಜಗ್ಗಿದ್ರೆ ಪೂರ್ತಿ ಇಲ್ಲಿ ತನಕ ಬರ್ತದೆ. ಇವರ ಗಿರಿಜಪ್ಪ ದೇಸಾಯಿ ಅಂತ, ಗಿರಿಜೋಜಿರಾವ್ ದೇಸಾಯಿ ಅಂತ ಇವ್ರ ಪೂರ್ವಜರು. ಇದು ಅವ್ರ ಒರಿಜಿನಲ್ ಫೋಟೋ. ಇದು ಪೇಂಟ್ ಮಾಡಿದ್ದಿದೆ, ಅವಾಗಿನ ಕಾಲದಲ್ಲಿ ಪೇಂಟ್ ಮಾಡಿದ್ದು. ಮಾಡೆಲ್ಲ ಚೆನ್ನಾಗಿ ಇಟ್ಕೊಂಡಿದ್ದೀರಾ ಸರ್. ಇವಾಗ ಇಲ್ಲ ಯಾರಿದ್ದಾರೆ? ಇವಾಗ ಇಲ್ಲಿ ನಮ್ಮ ಚಿಕ್ಕಪ್ಪ ದೊಡ್ಡಪ್ಪ ಇದ್ದಾರೆ. ಯಾವ್ದು ದೊಡ್ಡಪ್ಪ ಅವ್ರು ತೀರಿ ಹೋಗ್ಯಾರ. ಈಗ ನಮ್ಮ ಕಜನ್ ಬ್ರದರ್ ಇರ್ತಾನೆ, ಅವ್ರ ಮಿಸ್ಸಸ್ಸು, ಅವ್ರು ನಮ್ಮ ಕಾಕೋಳು, ಆಮೇಲೆ ಈ ನಮ್ಮ ಬ್ರದರು ಇದ್ದಾರೆ, ಇಲ್ಲ ಕಜನ್ ಬ್ರದರ್ಸ್ ಇದ್ದಾರೆ. ಬರ್ರಿ ಆ ಕಡೆ ಒಳಗೆ ಹೋಗ್ರಿ. ಇವು ನಮ್ಮ ಕಜನ್ ಬ್ರದರ್ಸ್. ಒಳಗೆ ಹೋಗ್ರಿ, ನಮಸ್ತೆ. ಅಲ್ಲಿ ಒಳಗೆ ಹೋಗ್ರಿ, ಒಳಗೆ ಹೋಗ್ರಿ. ಇವಾಗ ಸರಿ ಸರ್, ಅರಮನೆ ಒಳಗೆ ಹೋಗೋಣ ಬನ್ನಿ. ಓಕೆ, ಅವಾಗ ಬಾಗ್ಲು ಹೇಗಿತ್ತು ಸರ್? ಇದೆಲ್ಲ ಚಿಲ್ಕ ಎಲ್ಲ ಚೇಂಜ್ ಆಗಿದೆ. ಇದು ಎಲ್ಲ ಈಗಿನ ಚಿಲ್ಕ ಮೇಡಮ್. ಅವಾಗ ಕೊಂಡಿ ಇರ್ತಂತಾರೆ, ದೊಡ್ಡದಾದ ಒಂದು ಕೊಂಡಿ. ಈ ಥರ ಒಳಗಡೆ ಇಲ್ಲಿ ಇದೆ ನೋಡ್ರಿ, ಈ ಥರ ಒಂದು ಕೊಂಡಿ ಇದೆ ಮೇಡಮ್. ಈ ಥರ ಎಲ್ಲ ಇದು ಓಲ್ಡ್, ಇದು ಪೂರ್ವಜರು ಮಾಡಿದ್ದು. ಈ ಥರ ಅವಾಗ ಬಾಗಿಲನ್ನ ನಮ್ಮ ಸೈನಿಕರು ಹಾಕ್ತಿದ್ರು ಮೇಡಮ್. ಸೈನಿಕರು ಅಲ್ಲಿ ಕೊಡ್ತಿರು, ಇಲ್ಲಿ ಕೊಡ್ತಿರು. ಆಮೇಲೆ ಇನ್ನೂ ಒಂದು, ಇದು ಎಲ್ಲ ಮುಗಿದ ಕೂಡಲೇ ಇಲ್ಲಿ ಇದೊಂದು ಲಾಕರ್. ಇದು ಹಿಂಗೆ ಜಗ್ಗಿದ್ರೆ ಪೂರ್ತಿ ಇಲ್ಲಿ ತನಕ ಬರ್ತದೆ. ಅಂದ್ರೆ ಫುಲ್ ಸೇಫ್ಟಿ, ಯಾರು ಆಗ್ತಾ ಇಲ್ಲ. ಅದು ಮೇಡಮ್ ಅವಾಗ ಅದು ತುಂಬಾ ಪೆಟ್ಟಾಗಿ ಕುಂತದೆ. ಅವು ಇಲ್ಲ, ಅದು ಅವರೇ ಬರಬೇಕು, ನಮ್ಮಿಂದ ಆಗಲ್ಲ ಅದು ಮೇಡಮ್. ಅವಾಗ ಇದು ಎಲ್ಲ ಓಲ್ಡ್ ಇದೆ, ಇದು ಎಲ್ಲ ಅವಾಗಲೇ ಇದೆ. ಇದು ಸಾಗವಾನಿ ಮೇಡಮ್. ಆ ಥರ ಬಾಗ್ಲೆಲ್ಲ ಇವಾಗ ನೋಡಕ್ ಸಾಧ್ಯನೇ ಇಲ್ಲ ಬಿಡಿ. ಅದು ಇಲ್ಲ ಮೇಡಮ್, ರಾಜ ವೈಭೋಗದಲ್ಲಿ ಕಟ್ಟಿ ಮಾತ್ರ ಸಾಧ್ಯ. ಹೌದು 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 ಮೇಡಮ್. ಇಲ್ಲಿ ಎಂಟ್ರಿ ಕೊಡ್ತೀವಿ, ಇಲ್ಲೊಂದು ಸ್ವಲ್ಪ ಜಾಗ ಬಿಟ್ಟಿದ್ದಾರೆ. ಆಮೇಲೆ ಇದೆಲ್ಲ ಏನು ಅವಾಗ ಇವಾಗ ಇದು ಈಗ ತಾನೇ ಮಾಡಿದ್ದು, ಇಲ್ಲಾದ್ರೆ ಇದು ಎಲ್ಲ ಡೌನ್ ಇತ್ತು. ಇದು ಈ ಕಡೆ ಎಲ್ಲ ಈ ಥರ ಇದೆಲ್ಲ ಸೈಡ್ ಇತ್ತು ಮೇಡಮ್. ಈ ಥರ ಎಲ್ಲ ಚಾವಡಿ ಥರ ಇತ್ತು. ಯಾಕಂದರೆ ಎಲ್ಲರೂ ತೆಳಗೆ ಕೊಟ್ಕೋತಿದ್ರು, ಮಹಾರಾಜರು ಆ ಕಡೆ ಕುಂತಿದ್ರು ಮತ್ತು ಇಲ್ಲೆಲ್ಲ ಕೆಳಗಡೆ ಇತ್ತು. ಅದು ಏನಾದರೂ ಕಾರ್ಯಕ್ರಮ ಇಲ್ಲೂ ಮನೆತನದ ನಡೀತಿದ್ರೆ ಇಲ್ಲೂ ಕೂಡ ಎಲ್ಲ ಪ್ರಾರಂಭ ಮಾಡ್ತಿದ್ರು ಅವರು. ರಾಜರು ಭೇಟಿ ಮಾಡೋದಕ್ಕೆ ಬಂದವರು, ನ್ಯಾಯ ಪಂಚಾಯತಿ ಇದ್ದವರು, ಮತ್ತೆ ತೆರಿಗೆ ಕಲೆಕ್ಟ್ ಮಾಡೋದಕ್ಕೆ ಬಂದವರು, ಸಮಸ್ಯೆಗಳನ್ನ ಹೇಳ್ಕೊಳಕ್ ಬಂದವರು. ಇಲ್ಲಿ ಮಹಾರಾಜರನ್ನ ಭೇಟಿ ಮಾಡ್ಲಿಕ್ಕೆ ಒಂದು ಅವಕಾಶ ಇತ್ತು. ಮತ್ತೆ ಅರಮನೆಯಲ್ಲಿ ಯಾವ್ದಾದ್ರು ಶುಭ ಸಮಾರಂಭ ನಡೀಬೇಕಾದ್ರೆ, ಮದ್ವೆ ಆಗಿರ್ಬೋದು, ಮತ್ತೆ ಊರಲ್ಲಿ ಏನಾದ್ರು ಒಂದು ಹೊಸ ಸಿಹಿ ಸುದ್ದಿ ಆಗಿರ್ಬೇಕಾದ್ರೆ ಇಲ್ಲೆಲ್ಲ ಸೇರ್ತಾ ಇದ್ದಿದ್ದು. ಇಲ್ಲಿ ಸೇರಿ ಫಂಕ್ಷನ್ ಇಲ್ಲಿ ಆಗ್ತಾ ಇರಲಿಲ್ಲ. ಆದರೆ ಮಹತ್ವದ್ದು ಏನಾದ್ರೆ ಒಂದು ಚಲೋ ಒಂದು ಕಾರ್ಯಗಳಿದ್ರೆ ಪೂರ್ವ ಮೀಟಿಂಗ್, ಆಮೇಲೆ ಊರ ಜನರಿಗೆ ಏನಾದ್ರೂ ಸಲಹೆಗಳು ಕೊಡೋದು. ಆಮೇಲೆ ರೈತರಿಗೆ ಕೂಡ ಇಲ್ಲಿ ಸೇರ್ಕೊಂಡು ನಮ್ಮ ಸಾಕಷ್ಟು ಜನ ರೈತರಿದ್ದಾರೆ. ಅವರು ಎಲ್ಲ ಕುಂತ್ಕೊಂಡು ಇನ್ನು ಮುಂದೆ ಬೆಳೆಗಳು ಏನು ಮಾಡಬೇಕು, ಊರಲ್ಲಿ ಏನು ಮಾಡಬೇಕು, ಇದೆಲ್ಲ ಈ ಥರ ಒಂದು ಮೀಟಿಂಗ್ ನಡ್ತಾ ಇತ್ತು ಇಲ್ಲಿ. ಸಭೆನ ಮಾಡಿ ಮುಂದಿನ ರೈತರು ಯಾವ ರೀತಿ ಬೆಳೆಗಳನ್ನ ಬೆಳಿಬೇಕಂತ ಇಲ್ಲೇ ಒಂದು ತೀರ್ಮಾನ ಕೊಡ್ತಿದ್ರು. ಸರ್, ಈ ಕೋಣೆ ಏನಾಗಿತ್ತು? ಈ ಕೋಣೆ ಸೈನಿಕರದ್ದು ಮೇಡಮ್. ಸೈನಿಕರು ಅಂದರೆ ನಮ್ಮ ಇವರು ಸೈನಿಕರೇ ವಾಡೆಯನ್ನು ಆಳ್ತಾ ಇದ್ರಲ್ಲ ಹೊರಗಡೆ, ಆ ಸೈನಿಕರದ್ದು ಇಲ್ಲಿ ಉಳ್ತಾ ಇದ್ರು ಮೇಡಮ್. ವಾಡೆ ನೋಡೋದು ಮತ್ತೆ ಅರಮನೆ ಕಾಯೋರು ಇಲ್ಲೆಲ್ಲ ಇರ್ತಿದ್ರು, ಇರ್ತಾ ಇದ್ರು. ಸ್ಟ್ರಕ್ಚರ್ ನೋಡಿ ಸರ್ ಅವಾಗಿಂದು. ಹೌದು ಮೇಡಮ್, ಗೂಡು ಕಟ್ಟಿದ್ದಾರೆ ಅದ್ರ ಕೆಳಗಡೆ ಒಂದು ಅದು ಏನು ಸ್ಟ್ರಕ್ಚರ್ ಇದೆ ಅಲ್ಲ ಮೇಡಮ್, ಅಲ್ಲಿ ದೀಪ ಇಡ್ತಿದ್ರು. ಮೊದಲು ಲೈಟ್ ಇರ್ಲಿಲ್ಲಲ್ಲ, ಆ ದೀಪ ಇಡ್ತಿದ್ರು. ಆಮೇಲೆ ಸರಿ, ಡೋರ್ ಎಲ್ಲಿದು? ಇದು ಅವ್ರಿಗೆ ಅವರಂತ ವಸ್ತುಗಳು ಇಡ್ಲಿಕ್ಕೆ ಅದೊಂದು ಜಾಗ ಮಾಡಿದ್ರು ಮೇಡಮ್. ಕಬೋರ್ಡ್ ಎಲ್ಲ ಇರ್ತಾ ಇರಲಿಲ್ಲ, ಗೋಡೆಲೆ ಮಾಡ್ತಾ ಇದ್ರು. ಈ ಡೋರ್ ಎಲ್ಲಿದು? ಇದು ಡೋರ್ ಅಲ್ಲ ಮೇಡಮ್, ಇದು ಮಂಚ. ತೂಗು ಮಂಚ. ಆ ಕಾಲದಲ್ಲಿ ತೂಗ್ತಿದ್ರು ಅಲ್ಲಿ, ಅದು ಮಂಚ ಹಾಕಿ ಮಹಾರಾಜರು ಕುಟ್ಕೊಳ್ಳಿಕ್ಕೆ ತೂಗು ಮಂಚ ಅದು. ಇವಾಗ ಅದು ವರ್ಕೌಟ್ ಆಗ್ತಾ ಇಲ್ಲ. ಇಲ್ಲಿ ಈ ಕಡೆ ಎಲ್ಲ ಸಣ್ಣ ಸಣ್ಣದಾಗಿ ಎಲ್ಲ ಕೋಣೆ. ಇದು ಒಂದು ಸ್ಟೋರ್ ರೂಮ್ ಅಂತ ಇತ್ತು ಅವಾಗ. ಇಲ್ಲಿ ರಾಜರದು ನಮ್ಮ ಸೈನಿಕರು ಏನಾದರೂ ಅವರು ವಸ್ತುಗಳನ್ನು ಇಡ್ಲಿಕ್ಕೆ ಮಾಡಲಿಕ್ಕೆ. ಆಮೇಲೆ ಇಲ್ಲಿಂದ ಒಂದು ಡೋರು ಹೊರಗಡೆ
ಅರಮನೆ ಅಲ್ಲಿ ಮೀಟಿಂಗ್ ನ್ಯಾಯ ಪಂಚಾಯತಿ ಮಾಡ್ಲಿಕ್ಕೆ ಈ ಕಡೆ ಹೋಗ್ತದ್ರಿ. ಎಸ್ ಎಸ್ ಎಸ್. ಮತ್ತೆ ಈ ಕಡೆ ಎಲ್ಲ ಫುಲ್ ಅಜಾರನೇ ಇದ್ದಿದ್ದ. ಇದು ಎಲ್ಲ ಇದು ಈತ್ರಿ ಈ ಥರ ಇದೆ ಬಿದ್ದದಲ್ಲ. ಇದು ಫಸ್ಟ್ ಫ್ಲೋರ್ ಸೆಕೆಂಡ್ ಫ್ಲೋರ್ ಇತ್ತು. ಆ ಟೈಮ್ನಲ್ಲಿ ಇಲ್ಲಿ ಒಳಗಡೆ ಗ್ಲಾಸಿನ ಓಲ್ಡ್ ಗ್ಲಾಸ್ ಇರ್ತಾವಲ್ಲ, ಹೌದು ನೀವೇನಂತ್ರಿ, ಅವೆಲ್ಲ ಇಲ್ಲಿ ಇನ್ಸ್ಟಾಲ್ ಮಾಡಿದ್ರು. ಅಂದರೆ ಒಂದು ಗ್ಲಾಸ್ ಹೌಸ್ನಲ್ಲಿ ಹೋದ ಥರ ಇಲ್ಲೊಂದು ಗ್ಲಾಸ್ ಹೌಸ್ ತರ ಇವಾಗ ಹಂಗೆ ಮಾಡರ್ನ್ ಬಾಲ್ಕನಿಗಳೆಲ್ಲ ಮಾಡಿದ್ರು ಮೇಡಮ್. ಎಲ್ಲ ಗಾಳಿ ಬೆಳಕು ಎಲ್ಲ ಬೇಕು ಅಂತ ಹೇಳಿ ಗ್ಲಾಸ್ ಎಲ್ಲ ಫಿಟ್ಟಿಂಗ್ ಮಾಡಿದ್ರು. ಆ ದಿನಮಾನಗಳಲ್ಲಿ ಲೈಟ್ ಇರಲಿಲ್ಲ. ಆ ಲೈಟ್ ಇರಲಿಲ್ಲ ಅಂದ ಕೂಡಲೇ ಅದು ಗ್ಲಾಸಿನಲ್ಲಿ ಕಲರ್ ಗ್ಲಾಸಸ್ ಆ ರೀತಿದು ಎಲ್ಲ ಇದಾಯಿತು ಮೇಡಮ್. ಅವು ಎಲ್ಲ ಅವರು ಈಗ ಅವರು ಎಲ್ಲಿಂದ ತಂದಿದ್ರು ನನಗೆ ಅಷ್ಟೊಂದು ಪರಿಚಯ ಇಲ್ಲ. 400 ವರ್ಷ ಹಿಂದೆ ಇದು ಬಂದಿದ್ದು. 400 ವರ್ಷ ಆದ ಕೂಡಲೇ 200 ವರ್ಷ ಆಮೇಲೆ ಅವಾಗ ಮುಂಬೈ ಮಹಲ್ನಲ್ಲಿ ಆ ಕಡೆ ಇದರಿಂದ ಆ ಕಡೆ ಬಾಂಬೆದಿಂದ ಆ ಕಡೆಯಿಂದ ಬರ್ತಾ ಇದ್ದು. ಇವಾಗ ನಾವು ನೋಡ್ತಾ ಇದೀವೆಲ್ಲ ಬಿದ್ದೋಗಿದ್ಯಲ್ಲ, ಮಹಾರಾಣಿಯವರ ಒಂದು ಸೀಕ್ರೆಟ್ ಒಂದು ಇದು ಮಹಾರಾಣಿಯವರ ಸೀಕ್ರೆಟ್ ಅಂತಪುರ ಮೇಡಮ್. ಅವ್ರಿಗೆ ಆಗೊಂದು ಕೋಣೆ, ಅದು ಮಹಾರಾಣಿಯವ್ರದ್ದು ಕೋಣೆ. ಓಕೆ, ಮಹಾರಾಣಿಯವರು ಇಲ್ಲಿ ಕೂರ್ತಾ ಇದ್ರು. ಮತ್ತೆ ಯಾರನ್ನೂ ಕೂಡ ನೋಡಕ್ ಅವಕಾಶ ಇರ್ಲಿಲ್ವಲ್ಲ, ಇಲ್ಲಿ ನಿಂತ್ಕೊಂಡು ನೋಡಿದ್ರೆ ಕಂಪ್ಲೀಟ್ ಅರಮನೆಯಲ್ಲಿ ಯಾರು ಬರ್ತಾರೆ ಯಾರು ಹೋಗ್ತಾರೆ ಅಂತ ಕಾಣಿಸ್ತಾ ಈ ತರ ಅಲ್ಲಿಂದ ಅವರು ನೋಡ್ಬೋದಾಗಿತ್ತು ಎಲ್ಲ, ಯಾರು ಬರ್ತಾರೆ ಯಾರಿಲ್ಲ. ಅವ್ರಿಗೆ ಹೊರಗೆ ಬರ್ಲಿಕ್ಕೆ ಅವ್ರಿಗೆ ಇದಾಗಿರ್ಲಿಲ್ಲ, ಪರ್ಮಿಷನ್ ಇರಲಿಲ್ಲ ಆ ಟೈಮ್ನಲ್ಲಿ. ಹಂಗಾಗಿ ಮಹಾರಾಣಿಯವರು ಸುಲಭವಾಗಿ ಯಾರ ಜೊತೆನೂ ಬೆರೆಯಂಗಿರ್ಲಿಲ್ಲ, ಯುವರಾಣಿ ಆಗ್ಲಿ ಮಹಾರಾಣಿ ಆಗ್ಲಿ. ಇಲ್ಲ ಮೇಡಮ್, ಏನು ಮಾಡಿದ್ರು ರಾಜರೇ ಬರೋರು, ರಾಜರೇ ಮಾಡೋರು. ನಮ್ಮ ಪೂರ್ವಜರನ್ನೇ ಎಲ್ಲ ನೋಡ್ತಾ ಇದ್ರು. ಸರ್, ಇದು ಏನಾಗಿತ್ತು ಸರ್? ಈ ಕಡೆ ಎಲ್ಲ ಪೋರ್ಷನ್ ಇಲ್ಲ. ಇದು ನಮ್ಮ ಈಗೇನ ನಮ್ಮ ಈ ಬೇರೆಯವರು ಇದ್ರಲ್ಲ, ಚಿಕ್ಕಪ್ಪ ದೊಡ್ಡಪ್ಪ, ಅವರಿಗೆಲ್ಲ ಉಳ್ಕೊಳ್ಳೋಕ್ಕೆ ಕೋಣೆಗಳು, ಅವು ಏನಾದರೂ ಪರ್ಸ್ನಲ್ ಮೀಟಿಂಗ್, ನಮ್ಮ ಅಂತನಕ್ಕೆ ಸಂಬಂಧಪಟ್ಟದಂಥ ಪರ್ಸ್ನಲ್ ಮೀಟಿಂಗು, ಅವ್ರು ಇರಲಿಕ್ಕೆ ಹೆಣ್ಮಕ್ಳಿಗೆ ಅದೊಂದು ಕೋಣೆ. ಅಲ್ಲೂ ಯಾರು ಅಲಾವ್ ಇಲ್ಲ. ಇಲ್ಲಿ ಮಾತ್ರ ಸೀಮಿತ. ಮೇಲೆ ಯಾರು ಪಬ್ಲಿಕ್ ಸಾರ್ವಜನಿಕ ಇಲ್ಲ ಮೇಡಮ್, ಸಾರ್ವಜನಿಕರಿಗೆ ಅವಕಾಶ ಇಲ್ಲ. ಇವಾಗ ಹಿರಿ ಮಗ ಮಹಾರಾಜ ಆದ್ರೆ ಉಳಿದವರು ಅಣ್ಣ ತಮ್ಮದಿರು ಬೇರೆ ಬೇರೆ ಕತೆಗಳನ್ನ ನೋಡ್ಕೊಳ್ತಿದ್ರು. ಅವರೆಲ್ಲ ಇರ್ಲಿಕ್ಕೆ ಈ ತರ ಪ್ಲೇಸಸ್ ಎಲ್ಲ ಮಾಡ್ತಾರೆ. ಓಕೆ ಸರ್, ಈ ಕಡೆ ಇಲ್ಲಿ ನೋಡಬಹುದು ನಾವು. ಇದು ಮೇಲ್ಗಡೆ ಹೋಗ್ಲಿಕ್ಕೆ ದಾರಿ ಇದೆ ಮೇಡಮ್ ಇಲ್ಲಿ. ಓಕೆ, ಇವಾಗ ಹೋಗ್ಬೋದಾ? ಹೋಗ್ಬೋದು, ಆದರೆ ಲಾಕ್ ಮಾಡಿಬಿಟ್ಟಾರೆ. ನೋಡ್ತೀನಿ ನೋಡ್ರಿ. ಲಾಕ್ ಮಾಡಿ ಎರಡೆರಡು ಬೀಗ ಹಾಕ್ಬಿಟ್ಟಿದ್ದಾರೆ. ಇಲ್ಲ, ಒಂದೇ ಇದೆ. ಇರ್ಲಿ ಬನ್ನಿ ಬೇರೆ. ಸರ್, ಇಲ್ಲಿ ಒಡಕಲೆಲ್ಲ ಇದೆಲ್ಲ ಏನಾದರೂ ಇಲ್ಲಿ ಅಡುಗೆ ಮನೆ ಆಗಿತ್ತಾ? ಇಲ್ಲ, ಅದು ನಮ್ಮ ಆವಾಗಿನ ಸೈನಿಕರ ಹೆಣ್ಮಕ್ಳು ಇಲ್ಲಿ ಏನಾದರೂ ಕಾರ್ಯಕ್ರಮ ಇದ್ದರೆ, ಕಾರ್ಯಕ್ರಮ ನಡೀತಾ ಇದ್ರೆ ಒಳಕಲ್ ಪೂಜೆ ಅದು ಅಂತಾರಲ್ಲ, ಆ ಥರ ಅದೊಂದು ಸಂಕೇತ. ಅವರು ಮತ್ತು ನಮ್ಮ ಏನಾದರೆ ಕುಟ್ಟಿ ಕೊಡಬೇಕಾದ್ರೆ ಅವರು ಇಲ್ಲಿ ಕುಟ್ಟಿ ಒಳಗಡೆ ಕಳಿಸ್ತಾ ಇದ್ದೀವಿ. ಇರಲಿಲ್ಲ. ಹೌದು, ಇಲ್ಲೇನೆ ಎಲ್ಲ ಕೆಲಸ ಮಾಡಿಕೊಂಡು ಇಲ್ಲೇನೆ ಎಲ್ಲ ಮಾಡಿ ಪ್ರಿಪೇರ್ ಮಾಡಿ ಅಲ್ಲಿ ಒಳಗೆ ಹೋಗ್ತಾ ಇದ್ವಿ. ಇಲ್ಲಿ ಮಹಾರಾಜರು ಕೂರ್ತಾ ಇದ್ದ ಜಾಗ. ಹೌದು ಮೇಡಮ್, ಇಲ್ಲಿ ಕೂರ್ತಾ ಇದ್ದಂತ ನಾವು ಇವಾಗ ಗೆಸ್ ಮಾಡಬಹುದಾ? ಹೌದು, ಇಲ್ಲೇ ಕುಂತಿದ್ರು. ಇವರ ಗಿರಿಜಪ್ಪ ದೇಸಾಯಿ ಅಂತ, ನಿಮ್ಮ ಗಿರಿಜೋಜರಾವ್ ದೇಸಾಯಿ ಅಂತ ಇವ್ರ ಪೂರ್ವಜರು. ಇದು ಅವ್ರ ಒರಿಜಿನಲ್ ಫೋಟೋ. ಇದು ಪೇಂಟ್ ಮಾಡಿದ್ದಿದೆ. ಅವಾಗಿನ ಕಾಲದಲ್ಲಿ ಪೇಂಟ್ ಮಾಡಿದ್ರು. ಚಿತ್ರಕಲೆ ಅವರು ತೆಗೆದುಕೊಟ್ಟ ಅಂತ ಒಂದು. ಈ ಫೋಟೋಸ್ ಅವ್ರಿಗೆ ಎಲ್ಲಿ ಸಿಕ್ತಂತೆ ಸರ್ ಪೇಂಟ್ ಮಾಡೋದಕ್ಕೆ? ಯಾವ ದಾಖಲೆ? ಅವರು ಒಂದು ವಿಷನ್ ಮಾಡ್ಯಾರ ಮೇಡಮ್. ಅವರು ಒಂದು ವಿಷನ್ ಇಟ್ಕೊಂಡು, ಯಾಕಂದ್ರೆ ರಾಜರು ಹೆಂಗಿರ್ತಾರೆ ಗುರ್ತಿತ್ತಲ್ಲ ಅವ್ರಿಗೆ, ಅದು ಅವರು ಆ ತಲೆಮಾರಿನಲ್ಲಿ ಅವ್ರ ಒಂದು ವಿಷನ್ ಇಟ್ಕೊಂಡು ಅವ್ರದ್ದೊಂದು ಮಾಡ್ಯಾರ. ಇಮ್ಯಾಜಿನೇಷನ್ ಮಾಡಿ ಅವ್ರು ಇದೇ ಥರ ಇದ್ರು ಬಿ ಅದೇ ಥರ. ಆಮೇಲೆ ರಾಜರು ಅಂದ್ರೆ ಆ ಥರ ಇದ್ರು ಅದು ಮಾಡ್ಯಾರ ಅವರು. ಆ ಗಾಂಭೀರ್ಯತೆ, ವೇಷಭೂಷಣ ಎಲ್ಲರೂ ಅದೇ ರೀತಿ ಇರ್ಬೇಕಂತ ಇಮ್ಯಾಜಿನೇಷನ್ ಅಷ್ಟು ಚೆನ್ನಾಗಿ ಬಿಡಿಸಿದಿರಲ್ಲ. ಇನ್ನು ಮಹಾರಾಜರು ಹೇಗಿರ್ಬಹುದಂತ ನಾವು ಇಮ್ಯಾಜಿನೇಷನ್ ಅದು ಪ್ರತ್ಯಕ್ಷವಾಗಿ ನೋಡಿದ್ರೆ ನಮ್ಗದು ಅವ್ರದ್ದು ಪರ್ಸನಾಲಿಟಿನೇ ಬೇರೆ ಮೇಡಮ್. ಇವರು ನಮ್ಮಂತನಕ್ಕೆ ಇವರು ಒಬ್ರು ಸಾಧು ಸಂತರು. ಇವರು ಪಂತ್ ಮಹಾರಾಜರಂತ. ಮಹಾರಾಜರು ಇವರು ಸಂತರು, ಪಂತ್ ಮಹಾರಾಜರಂತ. ಇವರು ನೆಲೆಸಿರೋದು ಬಾಳಿಕುಂದ್ರಿ ಅಂತ, ಬೆಳಗಾಂ ಜಿಲ್ಲೆ, ಬೆಳಗಾಂ ತಾಲೂಕಿನಲ್ಲಿ ಬಾಳಿಕುಂದ್ರಿ ಅಂತ ಊರಿದೆ. ಅಲ್ಲಿ ದೊಡ್ಡ ಮಠ ಇದೆ ಅವ್ರದ್ದು. ಸರ್, ಮಹಾರಾಜರು ಸಂತರಾಗಿದ್ದೆ ಹೇಗೆ? ಮಹಾರಾಜರು
ಸಂತರಂದರೆ ಅವರು ದತ್ತ ಏನು ಗುರುದತ್ತ ಇದೆಯಲ್ಲ ದೇವಸ್ಥಾನ, ಅವರಿಗೆ ಸಾನ್ಯದಲ್ಲಿ ಅವ್ರು ಭಕ್ತಿ ಮಾಡ್ಕೊಂಡ ಹೋದ್ರಲ್ಲ, ಅವರಿಗೆ ಒಲ್ಕೊಂಡು ಅವರು ಸಂತರಾದರು. ಅವರು ಮಹಾರಾಜರು ಹೋಗಿ ಓಕೆ, ಮಹಾರಾಜರು ಹೋಗಿ ಸಂತರಾದ್ರು. ಅದು ಸುಮಾರು 202 ವರ್ಷ ಹಿಂದೆ ಇವರು ಸಹಿತ ಇಲ್ಲಿ ಬಂದಿದ್ರು. ಈ ಅರಮನೆಗೆ ಬಂದು ಇಲ್ಲಿ ನಮ್ಮೆಲ್ಲ ಸಂಸ್ಥಾನವ್ರು ಭೇಟಿಯಾಗಿ ಇಲ್ಲಿಂದ ಅವ್ರ ಪಾಲ್ಕಿ ಬಾಳಿಕುಂದ್ರಿ ಅಂತ ಇದೆ ಬೆಳಗಾವಿ ಹತ್ರ, ಅಲ್ಲಿವರೆಗೆ ಹೋಗಿದೆ. ಅದು ಅದೇ ಪರಂಪರೆ ಆವಾಗಿಂದ ಅವ್ರು ತಗೊಂಡು ಹೊರದಂತದ. ಈ ಕಡೆ ಮೇಡಮ್ ಇದು ದೇವಸ್ಥಾನ ಅನ್ಬೋದು. ಇದು ನಮ್ಮ ಆಗ ತಾನು ಹೇಳ್ದಲ್ಲ ದುರ್ದುಂಡೇಶ್ವರ ಅಂತ, ಅವ್ರದ್ದು ಒಂದು ಸಾಕ್ಷಾತ್ ಒಂದು ದೇವಸ್ಥಾನ ದರ್ಶನದು. ಅವ್ರದ್ದು ಸಾಕ್ಷಾತ್ ಇರುವಂಥ ಕುರುಹಗಳು ಇಲ್ಲಿ ಬಿಟ್ಟು ಹೋಗ್ಯಾರ ಅವರು. ಏನೆಲ್ಲ ಕುರುಹಗಳಿದೆ? ಕುರುಹಗಳು ಬನ್ನಿ ಮೇಡಮ್. ಇವಾಗ ಆ ದಿನಮಾನಗಳಲ್ಲಿ ಅವರು ನಮ್ಮ ಮಂಟನಕೈ ಸಂತಾನ ಇರಲಿಲ್ಲ. ಅವರು ಇಲ್ಲಿ ಉಳ್ಕೊಂಡು ಇಲ್ಲಿ ಒಂದು ಪವಾಡ ಮಾಡಿ ನಮ್ಮ ಭಕ್ತಿಗೆ ಮೆಚ್ಚಿ, ಅವ್ರ ಭಕ್ತಿಗೆ ಮೆಚ್ಚಿ, ನಮ್ಮ ಪೂರ್ವಜರ ಭಕ್ತಿಗೆ ಮೆಚ್ಚಿ ನಿಮ್ಗೇನು ಬೇಕಪ್ಪ ದೇಸಾಯಿ ಅಂತ ಕೇಳಿದರೆ ಅವ್ರು ರಾಜ ಒಂದು ಹೇಳ್ತಾರು, ನನಗೇನು ಬೇಡ ಮಹಾರಾಜರೇ, ನನಗೆ ನಿಮ್ಮ ಪಾದುಕೆ ಬೇಕು, ನಮ್ಮ ಪರಂಪರೆ ನಿಮ್ಮ ಪಾದುಕಿನಲ್ಲಿ ಸೇವೆಯಲ್ಲೇ ತೊಡಗಿರಬೇಕು ನಮ್ಮ ಮಂಟನ ತಿಳ್ಕೊಂಡು ಅವರು ಏನು ಬೇಕು ಬೇಡ ಅನ್ನೋ ನಿಮ್ಮ ಪಾದುಕೆ ಬೇಕಂದ್ರು. ಆ ಕಾಲದಲ್ಲಿ ಅವರಿಗೆ ಪಾದುಕ ಅವ್ರು ಕೊಟ್ಟಾರೆ. ಆಮೇಲೆ ಚಳಿ ಇದ್ದ ಕೂಡಲೇ ಕುದುರೆ ಮೇಲೆ ಕುಣಿಸ್ಕೊಂಡು ಅವರಿಗೆ ಒಂದು ಶಾಲು ಕೊಟ್ಟಾರೆ, ಅಂದರೆ ಹೊಚ್ಚಿಕೊಂಡು. ಆಮೇಲೆ ಅವ್ರ ಕೈಯಲ್ಲಿ ಇದ್ದಂಥ ಒಂದು ಬೆತ್ತಿದೆ, ಒಂದೇ ಬೆತ್ತು, ಅದು ಬಿದಿರು ಅಂತಾರಲ್ಲ, ಅದು ಒಂದೇ ಆ್ಯಂಗಲ್ನಲ್ಲಿ ಇದೆ. ಅದು ಅವ್ರ ಕೈಯಲ್ಲಿ ಇದ್ದಂಥ ಬೆತ್ತು ಅವರಿಗೆ ಎಲ್ಲ ಅಷ್ಟು ಎಲ್ಲ ಕೊಟ್ಟು ಇಲ್ಲಿ ಸ್ಥಾಪನೆ ಮಾಡಿ ನಮ್ಮ ಬಂತನಿಗೆ ಹೇಳಿಬಿಟ್ಟಾರೆ, ನೀವು ಏನು ಅಂತ ಜಾತಿ ಅಂತ ನಾನು ಕೇಳಲ್ಲ, ಆದರೆ ನನ್ನ ರೂಲ್ಸ್ ಒಂದು ನಾನ್ ವೆಜ್ ಇಲ್ಲ, ಯಾವುದೇ ಥರ ಮದ್ಯಪಾನ ಇಲ್ಲ, ಯಾವುದೇ ಥರ ಇದು ಮಾಡಬಾರ್ದು, ನಿಮಗೆ ಒಳ್ಳೇದಾಗ್ತದೆ ಅಂತ ಹೇಳಾರ. ಅದನ್ನು ನಾವು ಇಲ್ಲಿವರೆಗೆ ಪರಂಪರೆ ಪಾಲಿಸ್ಕೊಂಡ ಬರ್ತಾ ಇದ್ದೇವೆ ಮೇಡಮ್. ಮುಟ್ಟಕ್ಕಾಗಲ್ಲ ಮೇಡಮ್, ಯಾಕಂದರೆ ಪೂಜೆ ಆಗ್ಬೇಕಾಗಿತ್ತು. ನಾ ಅದನ್ನು ಮುಟ್ಟಕ್ಕೆ ಪರ್ಮಿಷನ್ ಇಲ್ಲ ಯಾರಿಗೆ ಸರ್ ಮೇಡಮ್. ಇನ್ನೂ ಅದು ಪೂಜೆ ಮಾಡ್ತಾರಲ್ಲ ಸ್ವಾಮಿಗಳು, ಅವ್ರಿಗೆ ಅಷ್ಟೇ ಮುಟ್ಟಕ್ಕೆ. ಅದು ನಮಗಿದೆ, ನಾನು ಅಷ್ಟು ಪವಿತ್ರ ಇದ್ರೇ ಮುಟ್ಟಬೇಕು ಮೇಡಮ್. ಹಾಂ, ಅಂದರೆ ನಾನು ಮುಟ್ತೀನಿ, ಅದೇನಿಲ್ಲ. ಆದರೆ ಇವಾಗ ನಾವು ಡ್ರೆಸ್ ಹಾಕಿಬಿಟ್ಟು ನಾವು ಪೂಜೆ ಮಾಡ್ಬೇಕು ಅದನ್ನು, ಅಂದ್ರೆ ಪೂಜೆ ಮಾಡ್ತಾನೆ ಮುಟ್ಬೇಕು ಅಷ್ಟೇ. ಅದು ಬೆಳೆದಿದೆ, ಯಾಕಂದರೆ ಪ್ರತಿ ಶ್ರಾವಣದಲ್ಲಿ ಅವ್ರದ್ದು ಅಭಿಷೇಕ ಆಗ್ತದೆ ಪ್ರತಿ ಸೋಮವಾರ. ಆ ಅಭಿಷೇಕ ಆದ ಕೂಡಲೇ ಅವು ಚರ್ಮದ ಪಾದಕೆ ಇದಾವಲ್ಲ, ಅದಕ್ಕೆ ನೀರು ಹತ್ತಬಾರ್ದು ಅಂತ ತಿಳ್ಕೊಂಡು ಅವನ್ನ ನಾವು ತೊಗೊಂಡು ಅವಕ್ಕೆ ರುದ್ರಾಭಿಷೇಕ ಮಾಡಿ ಮತ್ತು ಅವನ್ನೇ ಅಲ್ಲಿ ಇಡ್ತೀವಿ, ನೀರು ಹತ್ತಿ ಇದಾಗಬಾರ್ದು ಅಂತ. ಅದಕ್ಕೋಸ್ಕರ ಬೆಳೆ ಪಾದಕ ನಮ್ಮ ಪೂರ್ವಜರು ಮಾಡಿಸಿದ್ದು ಮೇಡಮ್, ಪೂರ್ವಜರೇ ಮಾಡಿಸಿದ್ದು, ಅದು ಮಹಾರಾಜರು ಮಾಡಿಸಿದ್ದು. ಇವು ಎಲ್ಲ ಇವು ಏನಿದಾವ್ರಿ ಮೇಡಮ್, ನಮ್ಮ ಮನೆತನ ಆದಂಥ ನಮ್ಮ ದೇವರುಗಳು ಜ್ಯೋತಿಬಾ, ಆಮೇಲೆ ಇನ್ನೊಂದು ಥರ ಎಲ್ಲ ಕೃಷ್ಣ, ಗಣಪತಿ, ಏನು ನಾವು ನಮ್ಮ ಹಿಂದೂ ಸಂಸ್ಕೃತಿಯಲ್ಲಿ ಅದೆಲ್ಲ ಸಂಪ್ರದಾಯದಲ್ಲಿ ಅವು ಅಷ್ಟು ದೇವರುಗಳೆಲ್ಲ, ತುಳಜಾಪುರ ಭವಾನಿ, ಈಗೆಲ್ಲ ಅವ್ರದ್ದು ನಾವು ಪೂಜೆ ಮಾಡ್ತೇವೆ ಡೈಲಿ. ಎಲ್ಲ ದೇವ್ರುಗಳನ್ನ ಮಾಡ್ತೀವಿ. ಇವ್ರ ಜೊತೆಗೆ ಅವು ಎಲ್ಲ ಡೈಲಿ ಪೂಜೆ ಮಾಡ್ತೀವಿ. ಅವ್ರಿಗೋಸ್ಕರನೇ ಒಂದು ಮನೆನ ನಿರ್ಮಾಣ ಮಾಡಿದ್ದು. ಇದು ಹೌದು, ಅವ್ರು ಕೋಣೆನೇ ಮಾಡಿದ್ದು, ನಮ್ಮ ಪೂರ್ವಜರನ್ನೇ ಸ್ಥಾಪನೆ ಮಾಡಿದ್ದು. ಆಮೇಲೆ ಇಲ್ಲಿ ಕಾಣ್ತದಲ್ಲ ಮೇಡಮ್, ಇದು ಈ ಕಡೆ ಕಾಣ್ತದಲ್ಲ, ಅದು ಊರಲ್ಲಿ ಏನಾದರೂ ಶುಭ ಕಾರ್ಯ ಇದ್ದರೆ ಪಾಲ್ಕಿಯಲ್ಲಿ ಅದನ್ನು ಇಟ್ಕೊಂಡು ಅವ್ರ ಕಾರ್ಯಕ್ರಮವನ್ನು ಮಾಡ್ಕೊತಾ ಹೋಗ್ತಾರೆ. ಅದು ದುರ್ದುಂಡೇಶ್ವರ ಅಂತ. ದುರ್ದುಂಡೇಶ್ವರ ಯಾವ ಕಾಲದಲ್ಲಿ ಮಾಡಿದ್ದು ಅದು? ಇದು ಮಾಡಿದ್ದು ಹೌದು ಮೇಡಮ್, ಅದು 200 ವರ್ಷ ಆಯ್ತು ಅದು. ಅದನ್ನ ಹಾಗೆ ಏನಾದರೂ ಕಾರ್ಯಕ್ರಮ ನಮ್ಮಲ್ಲಿ ನಮ್ಮ ಊರ ಜನರಿಗೆ ಸುತ್ತಮುತ್ತ ಹಳ್ಳಿಗಳಿಗೆ ಏನಾದರೂ ಶುಭ ಕಾರ್ಯ ಇದ್ದರೆ ಈ ಪಲ್ಲಕ್ಕಿಯಲ್ಲಿ ಆದರೂ ಕೊಡ್ಸ್ಕೊಂಡು ಇಲ್ಲಿಂದ ಹೋಯ್ತಾರೆ. ಅದನ್ನು ಇದೊಂದು ಸಂಪ್ರದಾಯ. ಪ್ರತಿ ವರ್ಷ ಅಲ್ಲ, ಯಾರಾದರೂ ಕಾರ್ಯಕ್ರಮ ಇದ್ದರೆ, ಮನೆ ವಾಸ್ತು ಇರಲಿ, ಆಮೇಲೆ ಅವ್ರದ್ದೇನೋ ಶುಭ ಕಾರ್ಯ ಇರಲಿ, ಮದುವೆ ಕಾರ್ಯಕ್ರಮ ಇರಲಿ, ಅವ್ರ ಮಣ್ತನಕ್ಕೆ ಇಲ್ಲಿಂದ ಇದನ್ನು ಪಾಲ್ಕಿಯಲ್ಲಿ ಕೂಡಿಸ್ಕೊಂಡು ಅವ್ರ ಕಾರ್ಯಕ್ರಮಕ್ಕೆ ಹೋಯ್ತಾ ಇರ್ತಾರೆ.
ಕೇವಲ ಜಾತ್ರೆ ಜಾತ್ರೆ ಅಲ್ಲ, ಸೀಮಿತ ಅಲ್ಲ. ಮನೆಯಲ್ಲಿ ಯಾವ್ದಾದ್ರು ಶುಭ ಕಾರ್ಯ ಇದ್ರೆ ಇಲ್ಲಿಂದ ಎಲ್ಲ ತಗೊಂಡೋಗ್ತಾರೆ. ತಗೊಂಡು ಹೋಗ್ತಾ ಇರ್ತಾರೆ. ಅಷ್ಟು ಒಂದು ಇದ್ರ ಮೇಲೆ ನಂಬಿಕೆ ನಂಬಿಕೆ ಇದೆ, ಬಹಳ ತುಂಬಾ ಅಪಾರ ನಂಬಿಕೆ. ಸರ್ ಈ ಕೋಣೆ ಏನಾಗಿತ್ತು? ಇದು ಸ್ವಲ್ಪ ಬಾಗ್ಲೆಲ್ಲ ಡೋರ್ ಎಲ್ಲ ಚೇಂಜ್ ಆಗಿದೆ ಮೇಡಮ್. ಯಾಕಂದ್ರೆ ಹಳಿ ಕಾಲದ್ದು ಸ್ವಲ್ಪ ರಿನ್ಯೂವೇಟ್ ಮಾಡೀವಿ. ಯಾಕಂದ್ರೆ ಅವೆಲ್ಲ ಕೆಟ್ಟು ಹೋಗಿದ್ದು ಅನ್ನೋಣ ಹಚ್ಚಿಬಿಟ್ಟಾರೆ. ಇಲ್ಲಿ ಒಂದು ಕೋಣೆ ಇದೇವಲ್ಲ, ಆ್ಯಕ್ಚುಲಿ ಇದು ಎಲ್ಲ ಒಂದೇ ಇತ್ತು. ಇವಾಗ ಮೇಲಿಂದ ಬಿದ್ದ ಕೂಡಲೇ ನಾವೊಂದು ಸ್ವಲ್ಪ ರಿಪೇರಿ ಮಾಡಿಕೊಂಡು ಉಳಿದೇವ್ರು ಮೇಡಮ್. ಇದು ದುರ್ದುಂಡೇಶ್ವರ ಮಹಾಲಿಂಗೇಶ್ವರ ಅಂತ ಅವ್ರದ್ದೇ ಚರಿತ್ರೆ ಇದು. ಇವರು ಕಥೆನ ಹೇಳ್ತವೆ. ಹಾಂ, ಇದೆ ಅವ್ರ ಪವಾಡ ಪುರುಷರಲ್ಲ, ಅವ್ರದ್ದೇ ಆದಂಥದ್ದು ಒಂದು ಸ್ಥಾನ ಇದು. ಆಮೇಲೆ ಇದು ಏನಿದೆ, ಇದು ನಿಡ್ಸೋಶಿ ಶಿವಲಿಂಗೇಶ್ವರ ಸ್ವಾಮಿಗಳು ಅಂತ, ಅವರೇ ಇಲ್ಲಿ ಬಂದು ಪ್ರತಿ ವರ್ಷ ಬಂದು ಪ್ರವಚನ ಮಾಡಿ ಎಲ್ಲ ನೋಡ್ಕೊಂಡು ಹೋಗ್ತಾ ಇರ್ತಾರೆ. ಓಕೆ ಸರ್, ಇವರಿಬ್ರು ಯಾರು? ಇವರು ನಮ್ಮ ದೊಡ್ಡಪ್ಪ ಚಿಕ್ಕಮ್ಮ, ಅವ್ರ ಮೈತ್ರ ಆಗ್ಯಾರ. ಬಟ್ ಇದು ಒಂದು ಕೋಣೆ ಇವಾಗ ರೀಕನ್ಸ್ಟ್ರಕ್ಷನ್ ಮಾಡಿ ಇದು ಇವರಿಗೆ ಇರಲಿಕ್ಕೆ ಮಾಡಿವ್ರಿ ಮೇಡಮ್. ಅವಾಗ ಒಂದು ಅಜಾರ ಅಂತ ಹೇಳ್ಬೋದು. ಇಲ್ಲಿ ಅರಮನೆ ಒಳಗಡೆ ಒಂದು ಪ್ರೈವೇಟ್ ಅಂತಪುರ ಇರುತ್ತಲ್ಲ ರಾಜರದ್ದು, ಹೌದು ಅದ್ರದಂತ ಹೇಳ್ಬೋದು. ಅಡಿಗೆ ಮನೆ ಎಲ್ಲಿತ್ತು? ಅಡಿಗೆ ಮನೆ ಆ ಕಾಲದಲ್ಲಿ ಅಡಿಗೆ ಮನೆ ಆ ಕಡೆ ಇತ್ತು. ಆದರೆ ಇವಾಗ ಈ ಥರ ಇಲ್ಲಿ ನಮಗೋಸ್ಕರ ಮಾಡ್ಕೊಂಡ್ಬಿಟ್ಟೇವ್ರಿ, ಇಷ್ಟೇ ಚಿಕ್ಕದಾಗಿ. ಹೌದು ಮೇಡಮ್, ಈ ಥರ ಮಾಡಿವ್ರಿ ಮೇಡಮ್. ಈ ಥರ ಹಿಂದ್ಗಡೆನು ಎಲ್ಲ ಇನ್ನೂ ಬಿದ್ದೋಗ್ಯದ ಮೇಡಮ್. ಹೌದು, ಬಿದ್ದೋಗಿಬಿಟ್ಟು. ಇಲ್ಲ, ಇಲ್ಲಿ ಏನಾಗಿದೆ ಅಂದರೆ ಮತ್ತೊಂದು ವಿಷಯ, ಇಲ್ಲಿ ನಮ್ಮ ಸ್ಥಾನಕ್ಕೆ ಇರುವಂಥವ್ರು ಭಾಳ ತುಂಬ ಕಮ್ಮಿ. ಯಾಕಂದರೆ ಆ್ಯಸ್ ಪರ್ ಎಜುಕೇಷನ್ಗೆ ಮೇಲ್ಗಡೆ ಹೋಗ್ಬೇಕಲ್ಲ, ಅದಕ್ಕೋಸ್ಕರ ಇಲ್ಲಿ ಉಳಿದವ್ರದ್ದು ನಮ್ಮ ಚಿಕ್ಕಮ್ಮ ದೊಡ್ಡಪ್ಪ ಅಷ್ಟೇ. ನಾನು ಮೂಲತಃ ಡಿಪ್ಲೊಮಾ ಕಂಪ್ಯೂಟರ್ ಆಗಿದ್ದೀನಿ. ಆಮೇಲೆ ನಾನು ರೈತ ಸಂಘಟನಾ ಹಿರಣ್ಯಕೇಶಿ ರೈತ ಸಂಘಟನಾ ಅಂತ ಇದೆ, ಅದರ ಅಧ್ಯಕ್ಷ ಇದ್ದೀನಿ. ಆಮೇಲೆ ವ್ಯವಸಾಯ ಇದೆ, ಬಿಸ್ನೆಸ್ ಇದೆ. ಆಮೇಲೆ ಸ್ವಲ್ಪ ರಾಜಕೀಯದಲ್ಲಿ ಇದ್ದೇವೆ. ನಿಮ್ಮ ಮಕ್ಕಳು ಏನು ಮಾಡ್ತಾ ಇದ್ದಾರೆ? ನಮ್ಮ ಮಕ್ಕಳು, ನನ್ನ ಮಗ ಒಬ್ಬನು ಬಿ ಫಾರ್ಮಸಿ ಓದ್ತಾ ಇದ್ದಾನೆ, 3rd ಇಯರಲ್ಲಿ. ನಮ್ಮ ಮಿಸ್ಸಸ್ಸು ಪ್ರಿನ್ಸಿಪಲ್ ಇದ್ದಾಳೆ ಬೆಳಗಾಂ ಭರ್ತೇಶ್ ಸ್ಕೂಲ್ನಲ್ಲಿ, ಸಂಸ್ಥೆಯಲ್ಲಿ. ಈ ಥರ. ನಿಮ್ಮ ಮರಾಠ ಸಂಸ್ಥಾನ ಅಂದರೆ ಶಿವಾಜಿ ಅವ್ರಿಗೆ ಏನಾದರೂ ಕನೆಕ್ಷನ್? ಶಿವಾಜಿ ಅವ್ರಿಗೆ ನಮಗೇನು ಕನೆಕ್ಷನ್ ಇಲ್ಲ. ಯಾಕಂದರೆ ಅವ್ರದ್ದು ಬೇರೆನೇ, ನಮ್ಮದು ಬೇರೆನೇ. ನಾವು ಕರ್ನಾಟಕ ಬೆಳಗಾಂ ಇದು ಮುಂಬೈ ಸಂಸ್ಥಾನ ಕರ್ನಾಟಕ ಉಳಿದ ಕೂಡಲೇ ಅವ್ರಿಗೆ ನಮ್ಗೆ ಏನು ಯಾವುದೇ ಥರ ಒಂದು ಲಿಂಕ್ ಇಲ್ಲ. ಓಕೆ, ಇವಾಗ ಮನೇಲಿ ಹಳೆ ಮಹಾರಾಜರ ಕಾಲದಲ್ಲಿ ಇದ್ದಂಥ ಅದೆಲ್ಲ ಬಿಡಿ, ಹ್ಯಾಂಡ್ ಓವರ್ ಮಾಡಿದ್ದು ಸರ್ಕಾರಕ್ಕೆ. ಅದು ಬಿಟ್ಟು ಬೇರೆ ವಸ್ತುಗಳ ಮನೇಲಿ ಯೂಸ್ ಮಾಡ್ತಾ ಇದ್ದಿದ್ದು, ಮಹಾರಾಜರು ಬಳಸ್ತಾ ಇದ್ದಿದ್ದು ವೇಷಭೂಷಣ ಆಗಿರ್ಬೋದು ಅಥವಾ ಪಾತ್ರೆಗಳಾಗಿರ್ಬೋದು ಹಿಂದಿನ ಕಾಲದ್ದು, ಆ ಥರ ಏನಾದ್ರು ನೆನಪುಗಳಿದೆಯಾ? ಅದು ಇವಾಗ ಏನಾಗಿದೆ ಅಂದರೆ ರಿನ್ಯೂವೇಟ್ ಮಾಡ್ತಾ ಇದ್ದುದಿಲ್ಲ ಮೇಡಮ್. ಆ ವೇಳೆಗೆ ನಮ್ಮ ಆಗಿನ ನಮ್ಮ ಲೇಬರ್ಸ್ ಏನಿದ್ರಲ್ಲ ಅವರೆಲ್ಲ ಒಬ್ಬೊಬ್ರು ನಮ್ಮ ಹಿರಿಯರು ಒಬ್ಬೊಬ್ರು ದಾನ ಮಾಡಿಬಿಟ್ಟಾರಲ್ಲ. ದಾನೇಶ್ವರ ನಮ್ಮ ಈ ಮಣಿತಾನೇ ದಾನೇಶ್ವರ್. ಯಾಕಂದರೆ ಕನ್ನಡ ಮಕ್ಕಳಿಗೆ ನಮ್ಮ ವಿದ್ಯಾಭ್ಯಾಸಕ್ಕೆ 2 ಎಕರೆ ಜಮೀನು ನಾವು ಬಿಟ್ಬಿಟ್ಟೇವ್ರಿ ಇದೇ ಊರಲ್ಲಿ. ಭೂದಾನಿಗಳು ಅಂತ ನಮ್ಮ ಹೆಸರಿದೆ, ದೇಸಾಯರಂತ ಭೂದಾನಿಗಳು. ಆ ಥರ ಇಲ್ಲಿ ಮುಂದೆ ಹೋದ ಕೂಡಲೇ ಒಂದು ಮರ ಇದೆ, ಅಲ್ಲಿ ಒಂದು ಮಠ ಇದೆ, ಅದು ಇವ್ರದ್ದೇ ದುರ್ದುಂಡೇಶ್ವರದ ಒಂದು ಸ್ಥಾನ ಇದೆ. ಅದು ಕೂಡ ನಮ್ಮ ಜಮೀನಿನಲ್ಲಿ ಬರ್ತದೆ. ಅದನ್ನು ಕೂಡ ಇವಾಗ ನಾವು ಮೇಂಟೈನ್ ಮಾಡ್ತಾ ಹೋಗ್ತಾ ಇದ್ದೀವಿ. ಓಕೆ, ಹೇಗೆ ಅನ್ನಿಸ್ತು ಸರ್ ನಮ್ಮ ಜೊತೆ ಮಾತಾಡಿದ್ದು? ತುಂಬ ಖುಷಿ ಆಯ್ತು ಮೇಡಮ್. ಯಾಕಂದರೆ ಈಗಿನ ಕಾಲದಲ್ಲಿ ನಮ್ಮನ್ನು ಕರೆದ್ಬಿಟ್ಟು ನಮ್ದು ಇಂಥ ಇತಿಹಾಸ ಕೇಳೋರು ತುಂಬ ಕಮ್ಮಿ, ಅಪರೂಪ. ನೀವು ಬಂದದ್ದು ನಮಗೂ ಖುಷಿ ಆಯ್ತು ಮೇಡಮ್. ನಮ್ಮದೇನಾದರೂ ಸ್ವಲ್ಪ ಈ ಥರ ಹಳೆ ಒಂದು ಹಿಸ್ಟ್ರಿ ನೀವು ಕೇಳಿದ್ದಕ್ಕೆ ನಿಮಗೂ ನಾವು ತುಂಬ ಧನ್ಯವಾದಗಳನ್ನ ಹೇಳಬೇಕಾಗ್ತದೆ. ಖಂಡಿತ ಸರ್, ಯಾಕೆಂದರೆ ನಮ್ಮ ಡಿಜಿಟಲ್ ಮಾಧ್ಯಮದ ಉದ್ದೇಶ ಏನಂತ ಹೇಳಿದರೆ ಕಳೆದು ಹೋದ ಹಳೆ ನೆನಪುಗಳನ್ನು ಡಿಜಿಟಲ್ ಮಾಧ್ಯಮದ ಮುಖಾಂತರನೇ ನಮ್ಮ ಜನತೆಗೆ ತಲುಪಿಸುವಂಥ ಪ್ರಯತ್ನ ಮಾಡ್ತಾ ಇದ್ವಿ. ನಮ್ಮ ಕರ್ನಾಟಕದಲ್ಲಿ ಹಲವಾರು ಮನೆತನಗಳು ಆಳ್ವಿಕೆ ಮಾಡಿ ಹೋಗಿದ್ದಾವೆ. ಕೇವಲ ಒಂದೇ ಒಂದು ರಾಜ ಮನೆತನ ಇಲ್ಲ. ಪ್ರತಿಯೊಂದು ಹಳ್ಳಿಗೆ ಹೋದ್ರೂ ಕೂಡ ಒಂದು 16 ಹಳ್ಳಿಗೆ ಒಂದು ಸಂಸ್ಥಾನ ಇತ್ತು. ಅವ್ರದ್ದು ಒಂದು ವೈಭೋಗದ ಆಡಳಿತ ನಡೀತಾ ಇತ್ತು.
ಅವ್ರದ್ದು ಒಂದು ಅರಮನೆ ಉಳ್ಕೊಂಡಿದೆ, ಅವ್ರ ಒಡಂಬಡಿಕೆ ಇದೆ, ಅವ್ರ ವಂಶಸ್ಥರು ಇವಾಗ ಹೇಗಿದ್ದಾರೆ ಅನ್ನೋದು ಸಣ್ಣ ಪರಿಚಯ ಮಾಡ್ಕೊಡುವಂತ ಪ್ರಯತ್ನ ಮಾಡ್ತಾ ಇದ್ವಿ. ನೀವು ತುಂಬಾ ಸಹಕಾರ ಮಾಡಿದ್ರಿ, ಮಾತಾಡಿದ್ರಿ ನಮ್ಮ ಜೊತೆ, ಬ್ಯುಸಿ ಆಗಿದ್ರು ಕೂಡ. ಸಂಜಯ್ ಸರ್ ತುಂಬಾ ಥ್ಯಾಂಕ್ಸ್. ನಮಸ್ಕಾರ ಥ್ಯಾಂಕ್ಸ್. ಇದ್ದೋಗ್ತಾ ಇದೆಯಲ್ಲ, ಇದನ್ನೇನಾದ್ರೂ ನೀವು ಸಂರಕ್ಷಣೆ ಮಾಡೋ ಪ್ರಯತ್ನ ಇದೆಯಾ? ತುಂಬಾ ಇದೆ ಮೇಡಮ್. ಆದರೆ ಏನಾಗಿದೆ, ಇತ್ತೀಚಲಾಗೆ ನಾವು ಕೂಡ ಇಲ್ಲಿ ಇರೋದು ಕಮ್ಮಿ ಆಗಿಬಿಟ್ಟಿದೆ. ಆಮೇಲೆ ಇದು ಈಗ ಮಾಡಬೇಕಂತ ನಮಗೆ ಇಷ್ಟ ಇದೆ ಮೇಡಮ್. ನಾವು ಇನ್ನು ಬರುವಂಥ ದಿನಮಾನಗಳಲ್ಲಿ ಮಾಡುವಂಥ ಪ್ರಯತ್ನ ಖಂಡಿತ ಮಾಡ್ತೇವೆ. ಆದರೆ ನಾವು ಸುಲಭವಾಗಿ ಹೇಳ್ಬೋದು ಇದನ್ನ ಸಂರಕ್ಷಣೆ ಮಾಡಿಲ್ಲ ಅಂತ, ಆದರೆ ಇದನ್ನ ಮೇಂಟೈನ್ ಮಾಡೋದಿದೆಯಲ್ಲ, ಮೇಂಟೈನ್ ಮಾಡೋದು ಇದು ಒಂದು ಸವಾಲಿದೆ ಮೇಡಮ್. ಏಕೆಂದರೆ ಹಳ್ಳಿ ಒಳಗಡೆ ಏನಾಗ್ತದೆ, ಮಳೆ ಗಾಳಿ ತುಂಬ ಇದ್ದರಿಂದ ಇದನ್ನು ಯಾರೋ ಲೇಬರ್ ಬಂದು ಅದನ್ನ ವರ್ಕ್ ಮಾಡಲಿಕ್ಕೆ ಯಾರಿಗೂ ಆಗ್ತಾ ಇಲ್ಲ, ಯಾರು ಬರ್ತಾ ಇಲ್ಲ. ಲಕ್ಷಾಂತರ ರೂಪಾಯಿ ಖರ್ಚಾಗುತ್ತೆ. ನಾವ್ ಹೇಳ್ಬೋದು ಅವಾಗಿಂದು ಮಣ್ಣುಗಳು ಗಚ್ಚು ರೀತಿ ಸಿಗಲ್ಲ, ಕಲ್ಗಳು ಸಿಗಲ್ಲ, ಮತ್ತೆ ಅವಾಗಿನ ತರದ್ದು ಬಾಗಿಲುಗಳು ಸಿಗಲ್ಲ. ಸಾಧ್ಯ ಆದ್ರೆ ನಮ್ಮ ಡಿಜಿಟಲ್ ಮಾಧ್ಯಮದ ಮುಖಾಂತರ ನಮ್ಮ ವೈಯಕ್ತಿಕವಾಗಿ ಕೇಳ್ಕೊಳ್ತಾ ಇದ್ದೀನಿ, ಮೇಂಟೈನ್ ಮಾಡಿ ಸರ್. ಯಾಕೆಂದ್ರೆ ನಮ್ಮ ಮುಂದಿನ ತಲೆಮಾರಿನವರು ಕೊಚ್ಚರಿ ದೇಶದಲ್ಲಿ ಒಂದು ದೇಶಗತಿ ಮನೆತನ ಆಳ್ವಿಕೆ ಮಾಡ್ತಾ ಇತ್ತು, ಮರಾಠರು ಈ ರೀತಿಯಾದ ಒಂದು ಅರಮನೆ ಇತ್ತು ಅಂತ ಬಂದು ನೋಡ್ಕೊಳ್ಳೋ ಅಂತ ಪ್ರಯತ್ನ ಮಾಡ್ತಾರೆ. ಹೌದಾ ಮೇಡಮ್? ಮಾಡ್ತೀನಿ ಮೇಡಮ್. ನಮ್ಮ ಈ ಜನ್ರೇಷನಲ್ಲಿ ಖಂಡಿತ ಮಾಡೋದು ಅಂತ ನಂದೊಂದು ಛಲ ಇದೆ, ಒಂದು ಉದ್ದೇಶ ಇದೆ. ಖಂಡಿತವಾಗಿ ಮಾಡುವ ಒಂದು ಇದೆ, ಮಾಡ್ತೀನಿ ಮೇಡಮ್. ಇವಾಗ ನೋಡಿದ್ರೆ ಕಾಂಕ್ರೀಟ್ ಗೋಡೆಗಳು ಅಷ್ಟು ಸುಲಭವಾಗಿ ತುಂಬಾ ವರ್ಷಗಳ ಹೇಳಕ್ ಆಗಲ್ಲ. ಯಾಕೆಂದ್ರೆ ಇವಾಗ ಹೇಳ್ತೀರಾ ನೀವು 400 ವರ್ಷದ ಹಿಂದಿನ ಮನೆ, ನಮ್ಮ ಸಂಸ್ಥಾನಕ್ಕೆ ಸಾವಿರಾರು ವರ್ಷದ ಹಿಂದಿನ ಇತಿಹಾಸ ಇದೆ ಅಂತ. ಇವಾಗ ಕಾಂಕ್ರೀಟ್ ಬಿಲ್ಡಿಂಗ್ಗಳು 100 ವರ್ಷಕ್ಕೆ ಬಿದ್ದೋಗ್ತವೆ, ಗ್ಯಾರಂಟಿನೇ ಇಲ್ಲ. ಅದ್ಭುತ ಅಂತ ಹೇಳ್ಬೋದು. ಅಂತದ್ರಲ್ಲಿ ಇದು ಹಲವಾರು ವರ್ಷಗಳಿಂದ ಉಳಿಸ್ಕೊ ಬಂದಿದ್ದೀರಾ. ಸಾಧ್ಯ ಆದ್ರೆ ಮೇಂಟೈನ್ ಮಾಡಿ ಸರ್. ಪ್ರಿಯ ವೀಕ್ಷಕರೇ, ನಮ್ಮ ಕರುನಾಡಿನ ಸಾಹಿತ್ಯ, ಸಂಸ್ಕೃತಿ, ವಿಶೇಷ ವ್ಯಕ್ತಿಗಳ ಸಂದರ್ಶನವನ್ನು ತಪ್ಪದೇ ವೀಕ್ಷಿಸಿ. ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಕ್ಲಿಕ್ ಮಾಡಿ, ನಿಮ್ಮ ಅಭಿಪ್ರಾಯವನ್ನು ತಪ್ಪದೇ ತಿಳಿಸಿ. ಡಿಜಿಟಲ್ ಮಾಧ್ಯಮ ಎಲ್ಲಾ ಸಾಮಾಜಿಕ ಜಾಲತಾಣದಲ್ಲೂ ಲಭ್ಯವಿದೆ. ಸ್ವತಂತ್ರ ಪತ್ರಿಕೋದ್ಯಮವನ್ನು ಬೆಂಬಲಿಸಿ. ಧನ್ಯವಾದಗಳು.